ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಮೊದಲನೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇವತ್ತು ಏನಪ್ಪ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಜಶುಗೆ ನಿನ್ನೆ ನೈಟು ಸಖತ್ ಜ್ವರ ಬಂದಿತ್ತು. ಟಾನಿಕ್ ಹಾಕಿದೆ, ಮಧ್ಯರಾತ್ರಿ 3 ಗಂಟೆ ಆದರೂ ಬಿಟ್ಟಿರಲಿಲ್ಲ. ಮತ್ತು 3:30ಗೆ ಎದ್ದು ಟಾನಿಕ್ ಹಾಕಿದ್ದೆ. ಆವಾಗ ಸ್ವಲ್ಪ ಕಮ್ಮಿ ಆಯಿತು. ಮತ್ತು ಬೆಚ್ಚ ಜಾಸ್ತಿ. ಅದಕ್ಕೆ ದೇವಸ್ಥಾನದ ಹತ್ರ ಹೋಗಿ ಒಂದು ತಾಯ್ತ ಕಟ್ಟಿಸ್ಕೊಂಬಂದ್ಬಿಡೋಣ ಯಾಕೆ ಅಂತೇಳಿ ಹೋಗ್ತಾಯಿದ್ದೀನಿ. ಜಶು ಇನ್ನೂ ಮಲಗಿದ್ದಾನೆ. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅವನಿಗೆ ಬೇಡ ಹೇಳೋದು. ನಮ್ಮತ್ತೆ ಬೇರೆ ಇಲ್ಲ, ಊರಿಗೆ ಹೋಗೈತೆ. ಅದೇ ಮದುವೆ ಆಗಿತ್ತಲ್ಲ, ಅವ್ರದ್ದು ಏನೋ ಮನೆ ತುಂಬ ಶಾಸ್ತ್ರನ ಏನೋ ಇತ್ತು ಅಂತೇಳಿ ಊರಿಗೆ ಹೋಗೈತೆ. ಅಪ್ಪನೂ ಇಲ್ಲ, ವಿದ್ಯಾ ಕಾಲೇಜ್ಗೆ ಹೋಗಿದ್ದಾಳೆ. ನಾನು ಜಶು ಇಬ್ಬರೇ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ದೇವಸ್ಥಾನದಿಂದ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಏನೇನಾಗುತ್ತೆ ಅಂತ ಹೇಳಿ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಏನಾಯಿತು ಅಂದರೆ, ನಿನ್ನೆ ಒಂದು ಪಾನಿಪುರಿ ಮಾಡಿದ್ದೆ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಏನಾಗ್ಬಿಟ್ಟೈತೆ, ಅದು ಜಶು ಹಠ ಮಾಡೋದು ವೀಡಿಯೋ ಹಾಕಿದ್ದೆ. ಅದಕ್ಕೆ ಅದೇನೋ ಯೂಟ್ಯೂಬ್ ಕಡೆಯಿಂದ ಚೈಲ್ಡ್ ಲೇಬರ್ ಪಾಲಿಸಿ ಅಂತ ಇದೆ, ಅದರಿಂದ ವೀಡಿಯೋನೇ ಡಿಲೀಟ್ ಆಗೋಯಿತು. ಬೇಜಾರಾಗೋಯ್ತು. ಎಷ್ಟೊತ್ತಾಗುತ್ತೆ ಗೊತ್ತಾ ಅಪ್ಲೋಡ್ ಮಾಡೋಕ್ಕೆ. ಹಿಂಗಾಗ್ಬಿಟ್ರೆ ಹೋಗಲಿ, ಏನಾಗಿದೆ ಅದರಿಂದ ಏನಾದರೂ ಎಡಿಟ್ ಮಾಡ್ಬೋದಾ ಅಂತ ನೋಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ಅಪ್ಲೋಡೇ ಮಾಡಿದೆ. ಅವನು ಅಂದರೆ ಅವನು ಹಠ ಮಾಡಿರೋದು ಅದೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡಿದೆ. ಅಪ್ಲೋಡ್ ಮಾಡಿದ ಮೇಲೆ ಜಶು ಎದ್ದ. ಚಿನ್ನಿ, ಚಾಮಿ ಹೋಗೋಣ? ಚಿನ್ನಿ, ಜಶು ಇಲ್ಲಿ. ಹಾಯ್ ಹಾಯ್ ಚಿನ್ನಿ ಪಾಪ, ಕೈ ಕೊಡು. ಬಾ. ಯಾಕೆ ಮಗನೇ? ಅವನಿಗೆ ಜ್ವರ ಬಂದಿರೋದಕ್ಕೆ ಪಾಪ ಮಂಕಾಗೈತೆ ಮಗ. ಚಿನ್ನಮ್ಮ ಬಾ. ಊಟನೇ ಮಾಡ್ತಾಯಿಲ್ಲ ನೀಟಾಗಿ ಅವನು. ಬಾ ಹೋಗೋಣ, ಚಾಮಿ ಹೋಗೋಣ. ಬಟ್ಟೆ ಬೇರೆ ದಿಕ್ಕಂತ್ಯಾ? ಕೊಡೋಣ? ಬೇರೆ ಬಟ್ಟೆ ಕೊಡೋಣ? ಇರು, ಕೊಡ್ತೀನಿ. ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೊರಟ್ವಿ. ನಾನು ಜಶು ನಡ್ಕೊಂಡೇ ಹೋದ್ವಿ. ಅಪ್ಪು ಇಲ್ಲೊತ್ತಿಗೆ. ಅಪ್ಪು, ನಾನು ದೇವಸ್ಥಾನದ ಹತ್ರ ಹೊರಟಿದ್ದೀನಿ, ಅಪ್ಪನೂ ಮನೆ ಹತ್ರ ಬಂದಿದ್ದಾರೆ. ಫೋನ್ ಮಾಡಿದ್ರು, ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಹಿಂಗೆ ಅಂತ ಹೇಳಿದೆ. ಅದಕ್ಕೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ನಾವು ದೇವ್ರ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಪ್ಪು ನಮಗೋಸ್ಕರ ಹೊರಗಡೆ ಕಾಯ್ತಾ ನಿಂತಿದ್ರು. ಅವರು ಸ್ನಾನ ಮಾಡಿರಲಿಲ್ಲ. ಕೆಲಸದಿಂದ ಹೆಂಗೆ ಬಂದಿದ್ರು ಹಂಗೇನೇ ನಮ್ಮನ್ನು ಕರ್ಕೊಂಡೋಗೋಕ್ಕೆ ಅಂತ ಬಂದರು. ಅದಕ್ಕೆ ಚಿನ್ನಿ, ನಾನು ಜಶು ಸೇಮ್ ಹಾಕಿದ್ದೀವಿ ಬಟ್ಟೆನ. ಜಶು ಕಾಲು ಸುಡ್ತಾವೆ ಅಂತ ಹೇಳಿ ನಡೆಸ್ತಾ ಇದ್ದೆ. ಅಲ್ಲೇ ನಿಂತ್ಕೊಂಡ್ಬಿಟ್ಟ, ಮುಂದಕ್ಕೆ ಬರ್ತಾನೆ ಇಲ್ಲ. ಯಾಕೆ ಅಂದರೆ ಅಂತಾನೆ. ಬಾ 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 ಬಾ, ಬೇಗ ಬೇಗ, ಸಿಟ್ಟ ಮಾಡುತ್ತೆ. ಬಾ. ನಮಗೋಸ್ಕರ ನಮ್ಮ ಡ್ರೈವರ್ ಕಾಯ್ತವ್ರೆ. ಯಾರದು? ಜಶು ಬಾಯ್ ಬಾಯ್. ಹೋಗೋಣ? ಹೋಗ್ಲಾ ನಾನು? ಅಷ್ಟು ದೇವಸ್ಥಾನ ಈ ಹಳ್ಳಿ ಮರದ ಅಪೋಸಿಟ್ ಮತ್ತು ಅದ್ರ ಆಪೋಸಿಟ್ ಇರೋದು ಈ ಕಡೆ ಶನಿನಾಥನ ದೇವಸ್ಥಾನ. ಇವಾಗ ಹೊಸ್ದಾಗಿ ಅಲ್ಲಿ ಮಾಡಿದ್ದಾರೆ. ಅಪ್ಪು ಪಾನಿಪುರಿ ತಿಂದು ಅಂದರು, ನನಗೆ ಬೇಡ ಅಂದೆ. ಅದಕ್ಕೆ ಜ್ಯೂಸ್ ಕುಡ್ಸೋಕೆ ಕರ್ಕೊಂಬಂದಿದ್ದಾರೆ. ಜಶುಗೆ ಅಪ್ಪು ಮೋಸಂಬಿ ಜ್ಯೂಸ್ ತಗೊಂಡಿದ್ರು, ಬಟ್ ಅವ್ನು ಯಾಕೋ ಕುಡಿಯಲಿಲ್ಲ. ಅದಕ್ಕೆ ಮತ್ತೆ ನೆಕ್ಸ್ಟು ನಾನು ಇದ್ರದ್ದು ಕರ್ಬೂಜದ ಜ್ಯೂಸ್ ತಗೊಂಡೆ, ಅದನ್ನು ಯಾಕೋ ಕುಡಿಲಿಲ್ಲ ಅವನು. ಮತ್ತಿನ್ನೇನು ಮಾಡೋದು ಅಂತೇಳಿ ನಾನು ಅಪ್ಪನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ಬೇಕಾದ್ರೆ ಬನ್ ಬೇರೆ ಖಾಲಿಯಾಗಿತ್ತು. ಆಮೇಲೆ ಬನ್ ತಗೊಂಡು ಹೋಗೋಣ ಅಂತ ಹೇಳಿ ಮತ್ತು ಪಕ್ಕದಲ್ಲೇ ಬೇಕ್ರಿ ಇತ್ತು, ಅದಕ್ಕೆ ಹೋಗಿ ಬನ್ನು ಸ್ವಲ್ಪ ಸ್ನ್ಯಾಕ್ಸ್ ಥರ ಚಕ್ಲಿ ಎಲ್ಲ ತೊಗೊಂಡು ಹೊರಟ್ವಿ. ಏನು ಮಾಡ್ತಾ ಇರೋದು? ಬಟ್ಟೆ ಕಮ್ಮ ನೋಡಿ, ಬಟ್ಟೆ ಹಾಕಲ್ಲ ನಂಗೆ ಕುಟ್ಕೊಂಡು ಮನೆಗೆ ಬಂದ್ವಿ. ವಿದ್ಯಾ ಬೇರೆ ಮಸಾಲೆ ಪುರಿ ತಂದಿದ್ಲು, ಅದನ್ನು ತಿಂತಾ ಕಲಿಸ್ತಾ ಕೂತಿದ್ರೆ ಅಪ್ಪು ಜಶುದ ವೀಡಿಯೋ ಮಾಡ್ತಾವ್ರೆ ಸ್ನ್ಯಾಪಲ್ಲಿ. ಪಾರ್ಟ್ನರ್ಶಿಪ್ ಆಗಿ ಏನೇನು ಮಾಡ್ತಿದ್ದೀರಾ ಅಲ್ಲಿ? ಕೆಲಸ ಮಾಡ್ರಿ, ಕೂಕಂಡು ಮಾತಾಡಬೇಡ್ರಿ. ಓನಿಮ
ಓನಮ್ಮ ಓನಮ್ಮ ಅದು ಏನಿದು ಏನಾದ್ರ ಹೆಸರು? ಮಧ್ಯಾಹ್ನ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ತಿಂದು ನಾನು ಜಶು ಇಷ್ಟು ಇರಿಸಿದ್ದೀವಿ. ಅಪ್ಪು ಬಂದಮೇಲೆ ಅಪ್ಪು ಕೊಡ್ತೀನಿ ಅದನ್ನು. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ ನಮ್ಮಮ್ಮ ನೈಟು 9:45 ಫೋನ್ ಮಾಡಿಬಿಟ್ಟು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಹೇಳ್ತು. ಅದಕ್ಕೆ ಬೆಳಗ್ಗೆ ಬೇಗ ಇದ್ದು ಅಡುಗೆ ಮಾಡಿಕ್ಕಿ ಅಪ್ಪೂರಿಗೆಲ್ಲನ ನಾವಿವಾಗ ಗೌಡ್ಗೆರೆಗೆ ರೆಡಿಯಾಗಿದ್ದೀವಿ. ನಮ್ಮಮ್ಮನ ಕಾಯ್ತಾಯಿದ್ದೀವಿ. ಇಲ್ಲಿಂದ ನಮ್ಮ ಅಕ್ಕದೂರ್ಗೆ ಹೋಗಿ ಅಂದರೆ ನಮ್ಮಮ್ಮ ತವ್ರ ಮನೆಗೆ ಹೋಗಿ ಅಲ್ಲಿಂದ ಹೋಗೋದು ನಾವು. ಅಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ನಾನು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದೀನಿ. ಗೊತ್ತಿಲ್ಲ ದೇವಸ್ಥಾನಕ್ಕೆ ಬ್ಲ್ಯಾಕ್ ಡ್ರೆಸ್ ಹಾಕ್ತಾರೋ ಇಲ್ವೋ ಅಂತ. ಯಾಕೆ ತಗೊಳ್ರಿ ಹಾಡು ಹಾಕಂಡಿ ನೀವಿಬ್ರು ಹಿಂದಕ್ಕೆ ಬರ್ರಿ ಮತ್ತೀಗ. ಮಾಮ ಅಂತ ಇದ್ಯಾತು I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away. ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಜಾತ್ರೆ ನೋಡಿಬಿಟ್ಟು ಜಶು ಬ್ಯಾಟು ಬಾಲು ಅಂತ ಕೇಳ್ತಾ ಇದ್ದ. ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಈ ಮುದೇವಿನ ತೋರಿಸ್ಲಿಲ್ಲ ನಾನು. ಮುಖ ತೋರ್ಸೋ ಸರಿ. ಹಾಯ್ ಚಿನ್ನಿ, ಬ್ಯಾಟ್ ಬೇಕಾ? ಅಲ್ಲಿ ಯಾವಾಗಲೂ ಜಾತ್ರೆ ಥರನೇ ಇಟ್ಕೊಂಡಿರ್ತಾರೆ ಅನಿಸುತ್ತೆ. ನಾನು ಎಲ್ಲೋ ಜಾತ್ರೆನೇ ನಡೀತಾಯ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಮಾಮ ಹೇಳ್ತು ಇಲ್ಲ ಯಾವಾಗಲೂ ಇದೇ ಥರ ಇರುತ್ತೆ ಅಂತಾನೆ. ಏನು ಸಮಾಚಾರ? ಟೀಮ್ ಅವ್ರು ಬಂದು ಎಲ್ಲರ ಹತ್ರ ಇಂಟರ್ವ್ಯೂ ತಗೊಂತಿದ್ರು. ಏನು ಸಮಾಚಾರ? ಇಲ್ಲಪ್ಪ ನಾನೇನು ಮಾತಾಡೋಣ, ಇನ್ನು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು. ನ್ಯೂಸ್ ಚಾನಲ್ ಅವರೆಲ್ಲ ಬಂದ್ಬಿಟ್ಟವ್ರೆ. ಇಲ್ಲಿ ಅರ್ಕೆಗೆ ಅಂತ ಬಳೆ ದಾರ ಎಲ್ಲಾನು ಕಟ್ಟಿದ್ರು. ಅಪ್ಪ ಅದೆಷ್ಟು ಕಾಯಿ ಕಟ್ಟವ್ರು. ಕಡ್ದಿರೋದೇ ಇರಬೇಕು, ಬಟ್ ನಿಜವಾದಿದ್ದಂಗೈತೆ. ಜಶನ್ನ ನನ್ನ ತಮ್ಮ ನೋಡಿ ಹೆಗ್ಲ ಮೇಲೆ ಹೊತ್ಕೊಂಡು ಬರ್ತಾವನೆ. ಇಲ್ಲ ನಾವು ಹೋಗಿದ್ದು ಶುಕ್ರವಾರನೇ ಆದರೂ ಸಖತ್ತು ರಶ್ ಇತ್ತು. ಈಗ ಯಾವುದೇ ದೇವಸ್ಥಾನದಾಗ ಹೋದ್ರು ಈ ಥರ ಶ್ರೀರಾಮ ಇಟ್ಟಿರ್ತಾರೆ. ನಾವು ಹೋದಾಗ ರೂಪೇಶ್ ರಾಜಣ್ಣ ಅವರು ಬಂದಿದ್ರು. ಅವ್ರ ಹತ್ರ ಎಷ್ಟೊಂದು ಜನ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ನಾವು ಕಾಯಿ ಕಟ್ಟಕ್ಕೆ ಕಾಯಿ ತರೋಣ ಅಂತ ಹೋದ್ವಿ. ಇಲ್ಲಿ ಉಪ್ಪಿನ ಸೇವೆನೂ ಮಾಡ್ತಾರಂತೆ, ನನಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಹಳೆ ಕಾಲದ ಅಂಗಡಿ, ಅಂದರೆ ಹಳೆಯ ಕಾಲದಲ್ಲಿ ಏನೇನು ಸಿಕ್ತಿತ್ತೋ ಅದನ್ನೆಲ್ಲ ಈ ಮನೇಲಿ ಮಾರ್ತಾಯಿದ್ರು. ಬಟ್ ಕಮ್ಮಿ ರೇಟ್ ಅಂತೂ ಇಲ್ಲ. ನಾವು ಅಲ್ಲಿ ಟೋಕನ್ ತಗೊಬಂದು ಇಲ್ಲಿ ಆ ಟೋಕನ್ ಕೊಟ್ಟು ಕಾಯಿಸ್ಕೊಂಡು ಹೋಗ್ಬೇಕು. ಕಾಯಿಸ್ಕೊಂಡು ದೇವಸ್ಥಾನ ಹತ್ರ ಹೊರಟ್ವಿ. ಇಲ್ಲಿ ಒಂದು 360 ಡಿಗ್ರಿ ಕ್ಯಾಮ್ರಾ, ಐಫೋನಲ್ಲಿ ವೀಡಿಯೋ ಮಾಡಿಕೊಡೋಕ್ಕೆ
70-80 ಚಾರ್ಜ್ ಮಾಡ್ತಾಯಿದ್ರು. ನಮ್ಮ ಪುನಿ ಹಂಗಂತಿದ್ದ, ನೋಡು 70 ರೂಪಾಯಿನ 80 ಇಲ್ಲ, ನೀನು ಫೋಟೋ ತೆಗೆಸ್ಕೊಂತೀಯ ವೀಡಿಯೋ ಮಾಡಿಸ್ತೀಯ ಅಂತಂದ. ನಾನು ಬೇಡ ಅಂದೆ. ದೇವ್ರ ಹತ್ರ ಕೈ ಮುಕ್ಕೊಂಡು ಊಟಕ್ಕೆ ಹೊರಟ್ವಿ. ಊಟಕ್ಕೆ ಹೋಗ್ತಾ ಇದ್ದೀವಿ. ಅನ್ನದಾನಕ್ಕೆ 1,000 ರೂಪಾಯಿನ ಜಾನ್ ಮಾಡೋದ್ರ ಮುಖಾಂತರ ರಿಟರ್ನ್ ಹೊರಟ್ವಿ ಗೈಸ್. ಆ್ಯಸ್ ಇಟ್ ಈಸ್ ಜಸ್ಟ್ದು ಆಯ್ತು ಬಾಯ್. ನಾನು ಅಪ್ಪುಗೆ ಯಾವಾಗಲೂ ಬೈತಾ ಇರ್ತೀನಿ, ನೀನು ಎಲ್ಗೂ ಕರ್ಕೊಂಡೋಗಲ್ಲ ಅಂತ. ಕರ್ಕೊಂಡು ಹೋದಾಗ ಅಯ್ಯೋ ಯಾವಾಗ ಮುಗಿತೈತಪ್ಪ, ಯಾವಾಗ ಮನೆಗೆ ಹೋಗ್ತೀನಪ್ಪ ಅನ್ನಿಸುತ್ತೆ ನನಗಂತೂ. ನೋಡಿ ನಾನು ಹೇಗಾಗಿದ್ದೀನಿ ಅಂತ. ಹಂಗೆ ಅಲ್ಲೇ ಪಂಚಮುಖಿ ಆಂಜನೇಯ ಇತ್ತು, ಅಲ್ಲಿಗೆ ಹೋಗಿದ್ವಿ. ಈ ವಿಡಿಯೋ ನೋಡಿ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಈ ಪಂಚಮುಖಿ ಆಂಜನೇಯಂತಾಗ ಮಾಡಿದಷ್ಟು ಸ್ಕ್ಯಾಮು ಎಲ್ಲೂ ಮಾಡಲ್ಲ ಅನಿಸುತ್ತೆ ಗೈಸ್. ಒಳಗಡೆ ಹೋಗ್ತಿದ್ವಿ, ಅವ್ರು ಕರೆದ್ಬಿಟ್ಟು ಇಲ್ಲಿ ಅಕ್ಕಿ ಹಾಕಿ ಅಂತ ಅಂದರು. ಏನೋ ಬಿಡು, ಎಲ್ಲೋ ಮೋಸ್ಟ್ಲಿ ಪೂಜೆ ಮಾಡಿಸ್ತವ್ರೇನೋ ಅಂತೇಳಿ ನಾವು ಅಕ್ಕಿ ಹಾಕಿದ್ವಿ. ನಿಮ್ಮ ಹೆಸ್ರು ಎಲ್ಲ ಮನೆಯವ್ರ ಹೆಸ್ರು ಹೇಳ್ರಿ ಅಂದರು. ನಾವು ಮನೆಯವ್ರ ಹೆಸ್ರು ಹೇಳಿದ್ವಿ. ಅದಕ್ಕೆ ಕೊಡ್ರಿ 50 ರೂಪಾಯಿ ಅಂತ ಕೇಳ್ತಾರೆ. ಪಾಪ ಬಡವರೆಲ್ಲ ಏನು ಮಾಡಬೇಕು, ಇದ್ದವ್ರೇನೋ ಕೊಟ್ಟು ಹೋಗ್ತಾರೆ, ಇಲ್ದವ್ರು ಏನು ಮಾಡಬೇಕು. ಮತ್ತು ಸಂಜೆ ಆಗೈತೆ, ಎಳ್ಬತ್ತಿ ಹಾಕಿ ಒಳ್ಳೇದಾಗುತ್ತೆ ಅದು ಇದು ಅಂತ ಹೇಳಿ ಅದಕ್ಕೆ 100 ರೂಪಾಯಿ ಇಸ್ಕೊಂಡ್ರು. ಮತ್ತು ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕ್ರಿ ಅಂದರು. ಬಿಡು ಏನೋ ಸುಮ್ಮನೆ ಹಾಕಿಸ್ತಾವ್ರೆ ಅಂದರೆ ಅದಕ್ಕೂ 300 ರೂಪಾಯಿ. ದೀಪಕ್ಕೆ ಒಂದು ಬಾಟ್ಲು ಎಣ್ಣೆ ಹಾಕಿಸ್ಬಿಟ್ಟು ಆಮೇಲೆ ಒಂದು 2 ಲಾಡು ಕೊಟ್ಬಿಟ್ಟು 4 ಪುರಿ ಉಂಡೆ ಕೊಟ್ಟರು, ಅದಕ್ಕೆ 300 ರೂಪಾಯಿ. ನೋಡಿ ಗೈಸ್, ಅದಕ್ಕೆ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಈ ಪ್ಲೇಸ್ನ. ಹೋದ್ರೂ ಅಲ್ಲಿಗೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ಸೇವೆ ಮಾಡಿರಿ, ಇಲ್ಲ ಅಂದರೆ ಅವ್ರಿಗೆ ಕರೆದ್ರು ನೀವು ಸುಮ್ಮನೆ ಬಂದುಬಿಡಿ. ಮತ್ತು ಅಲ್ಲಿ ಹೊರಗಡೆ ಬರ್ತಿದ್ದಂಗೆ ಇನ್ನೊಂದು ದೇವಸ್ಥಾನ ಇದೆ ಆಂಜನೇಯನ ಕೆಳಗಡೆನೇ. ಅವರು ಬನ್ನಿ ತುಪ್ಪದ ದೀಪ ಹಚ್ಚಿ ಒಳ್ಳೆಯದಾಗುತ್ತೆ ಅಂತೇಳಿ ಕರೆದು ಎಲ್ಲರಿಗೂ ತುಪ್ಪದ ದೀಪ ಕೊಟ್ಟು ಅದಕ್ಕೇನೋ ಎಷ್ಟೋ ಚಾರ್ಜ್ ಮಾಡಿದರು. ಮತ್ತು ಅದನ್ನು ಹಚ್ಚಿ ಮೇಲೆ ಹೋಗಿ ಬರೋಣ ಅಂತ ಹೊರಟ್ರೆ 10 ರೂಪಾಯಿ ಟೋಕನ್ನು 10 ರೂಪಾಯಿ ಕೊಟ್ಟೆ ಹೋಗ್ರಿ ಅಂತ ಅಂದರು. ಮತ್ತಿನ್ನೇನು ಮಾಡೋದು ಅಂತ ಹೇಳಿ ಹೋಗಿ ಆಂಜನೇಯನ ಪಾದಕ್ಕೆ ಕೈ ಮುಕ್ಕೊಂಡು ಕೆಳಗಡೆಗೆ ಬಂದ್ವಿ. ಇಲ್ಲಡಿ ಇಲ್ಲಿ ದುಡ್ಡೆಲ್ಲ ಇಕ್ಕೋಗ್ರಿ. ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಆಂಜನೇಯ. ಇದು 161 ಅಡಿ ಐತಂತೆ ಆಂಜನೇಯ. ಹೊರಗಡೆ ಬಂದ್ವಿ. ನಮ್ಮ ಮಾಮೂಗೆ ನಮ್ಮ ಕಾಲ ಕೇಳ್ತಿದ್ರು ಫೋಟೋ ತೆಗಿ ಅಂತ ಫೋಟೋ ತೆಗಿತಾ ಕೂತಿದ್ರು. ಮುಸ್ತಫಾ ನಮ್ಮ ಕೈಯ ಡಿಮಾರ್ಟ್ ನೋಡಿಲ್ಲ ಅಂತು. ಸರಿ ಆಯಿತು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನೋಡಿದ್ರೆ ಪೊಲೀಸವ್ರು ಅಡ್ಡ ಹಾಕಿ ಇವನು ನನ್ನ ತಮ್ಮ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂತೇಳಿ ಅವನಿಗೆ ಒಂದು 500 ಫೈನ್ ಹಾಕಿದ್ರು. ಫೈನ್ ಕಟ್ಟಿ ಡಿಮಾರ್ಟಿಗೆ ಹೊರಟ್ವಿ. ಡಿಮಾರ್ಟ್ ಒಳಗಡೆ ವೀಡಿಯೋ ಮಾಡೋಂಗಿಲ್ವಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಐಸ್ ಕ್ರೀಮ್ ತೊಗೊಂಡೆ ಗೈಸ್, ಬಟ್ ಇಷ್ಟ ಆಗಲಿಲ್ಲ, ಚೆನ್ನಾಗಿಲ್ಲ. ನಾನು ಜಸ್ಟ್ ಕಾಯ್ತಾ ಕೂತಿದ್ದೀವಿ ಎಲ್ಲರೂ. ನಮ್ಮ ಚರಿ ನನಗೆ ಕೋಲ್ಡ್ ಕಾಫಿ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ. ಸರಿ ಬಾ ಕೊಡಿಸ್ತೀನಿ ಅಂತೇಳಿ ನಮ್ಮ ಮಾಮ ಕರ್ಕೊಂಡೋಗಿತ್ತು. ನಾವು ಅವರಿಗೆ ಕಾಯ್ತಾ ಕೂತಿದ್ವಿ ಹೊರಗಡೆ. ಹೆಂಗೂ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಕಾವ್ಯಕಾಯ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂತು. ಸರಿ ಅಂತೇಳಿ ನಮ್ಮ ಮಾಮ ಊಟಕ್ಕೆ ನಿಲ್ಲಿಸ್ತು. ನಮ್ಮ ಮಾಮ ಯಾವಾಗಲೂ ಇಲ್ಲೇ ಅಂತೆ ಊಟ ಮಾಡೋದು. ಚೆನ್ನಾಗಿತ್ತು ಊಟ, ಬಟ್ ಸ್ವಲ್ಪ ಖಾರ ಆಗಿತ್ತು ಅಷ್ಟೇ. ನಾವು ಡಿಮಾರ್ಟಲ್ಲೇ ಒಂದು 3 ಅವರ್ ಕಳೆದ್ವಿ. ಸರಿ ಅಂತೇಳಿ ಮನೆಗೆ ಹೋಗೋಷ್ಟೊತ್ತಿಗೆ ಅಲ್ಲೇ ಒಂದು 10 ಗಂಟೆ ಆಗ್ತಾಯಿತ್ತು. ಮಧ್ಯದ ರೋಡಲ್ಲಿ ನನಗೊಂದು ಡೌಟ್ ಬಂತು. ನನಗೆ ಭಯ ಆಗುತ್ತೆ ಕತ್ಲು ಅಂದ್ರೇ. ನಾನು ನಮ್ಮ ಮಾಮನ ಕೇಳಿದೆ, ಮಾಮ ನಿನಗೆ ಯಾವುದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ವ, ಅಂದರೆ ಈ ಥರ ದೆವ್ವ ಭೂತದ ಥರ ಏನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ವಾ ಅಂತ ಕೇಳಿದೆ. ನಮ್ಮ ಮಾಮ ಯಾವಾಗಲೂ ಒಂದು ಸರಿ ಯಾವುದೋ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ವೈಟು ಫುಲ್ಲು ಕವರ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಲೈಟ್ ಬಿಟ್ಟರು ಅವರು ನೋಡಲೇ ಇಲ್ಲ ತಿರುಗಿ ಅಂತ ಹೇಳ್ತು. ನಮ್ಮ ಮಾಮನ ಹತ್ರ ಕೇಳಿಬಿಟ್ಟು ನೆಕ್ಸ್ಟು ಊರಿಗೆ ಬಂದು ನೈಟ್ ಅಲ್ಲೇ ಸ್ಟೇ ಆಗಿ ಮತ್ತೆ ಬೆಳಗ್ಗೆ ನಮ್ಮ ಅಮ್ಮರವ್ರಿಗೆ ಹೋಗಿ ಆಮೇಲೆ ನಾನು ಶಿರಾಕ್ಕೆ ಬಂದೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್ ವಿಡಿಯೋ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಪ್ಲೀಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. I look away, but I've known you too long.